ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗಲ್ಲಿ ಕಿಚನ್ನ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಯಾಕಂತಂದರೆ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಯಾವಾಗಲೂ ಇದು ಈ ಟೇಬಲಲ್ಲಿ ನಾನೆಲ್ಲ ಐಟಮ್ನ ಜೋಡಿಸ್ಕೊತಿರ್ತೀನಿ. ಬಟ್ ಇವಾಗ ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಅಲ್ಲಿ ಪಾಪು ಬಂದಾಗ ಕಷ್ಟ ಆಗುತ್ತೆ ಅಂತ. ಹಾಗೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ, ನಾವು ಪದೇ ಪದೇ ಬಾಡಿಗೆ ಮನೆಯಿಂದ ಶಿಫ್ಟ್ ಆಗ್ತಾ ಇರೋದಕ್ಕೆ ನಾನು ಜಾಸ್ತಿಯಾಗಿ ಕಿಚನ್ನಲ್ಲಿ ಐಟಮ್ನ ಹಾಕ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟೇ, ನನಗೆ ಬೇಕಾಗಿರೋದಷ್ಟನ್ನೇ ಯೂಸ್ ಮಾಡ್ಕೊತೀನಿ ನಾನು ಇವನ್ ಪಾಟ್ಗಳನ್ನು ನಾನು ಜಾಸ್ತಿ ತರಿಸ್ಕೊಳ್ಳಲ್ಲ. ಶಿಫ್ಟಿಂಗ್ ಆದಾಗ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಪಾಟ್ಗಳಾಗಲಿ, ನಾನು ಕಿಚನಲ್ಲಿ ತುಂಬ ಐಟಮ್ಗಳಾಗಿ ನಾನು ಜಾಸ್ತಿಯಾಗಿ ಹಾಕ್ಕೊಳ್ಳಲ್ಲ. ಶಿಫ್ಟಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ. ಹಾಗಾಗಿ ನಾನು ಹಾಕ್ಕೊಳ್ಳಲ್ಲ ಅದನ್ನೆಲ್ಲ. ಇಲ್ಲಿ ನಾನು ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ಹಾಗೆ ಕಾಯಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ನಾವು ಊರಲ್ಲೆಲ್ಲ ಇದ್ದರೆ ಬೆಣ್ಣೆ ಜಾಸ್ತಿ ಇರುತ್ತೆ. ನಾವಿಲ್ಲಿ ಪ್ಯಾಕೆಟ್ ಹಾಲಲ್ವ ತರೋದು. ಇನ್ನು ನಾನು ಕೆಲವೊಂದು ಸತಿ ಹಾಲೇ ತರಕ್ಕೆ ಹೋಗಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಸ್ವಲ್ಪ ಪಾಪುಗೆ ರೆಸಿಪಿಗಳಿಗೆ ಏನಕ್ಕಾದರೂ ಬೇಕು ಅಂತಾದರೆ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಇಲ್ಲಾಂತಂದರೆ ನಾನು ಊರಿಂದ ತರಿಸ್ತೀನಿ ಮ್ಯಾಕ್ಸಿಮಮ್ ಟೈಮು. ಈ ಸಲ ಖಾಲಿಯಾಗಿದೆ, ಹಾಗಾಗಿ ಇನ್ನು ನೆಕ್ಸ್ಟು ಹೋದಾಗ ತರಬೇಕಷ್ಟೆ. ಈ ಟೇಬಲಲ್ಲಿ ನಾನು ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಪ್ಲಾಸ್ಟಿಕ್ ಏನೇನು ಐಟಮ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಂದರೆ, ಜಾಸ್ತಿ ನಾವು ಅಡುಗೆ ಕೋಣೆಗೆ ಕಿಚನಿಗೆಲ್ಲ ಜಾಸ್ತಿ ಐಟಮ್ನ ಹಾಕ್ಕೊಂಡಷ್ಟು ನಮಗೇ ತಲೆನೋವು ಅನಿಸುತ್ತೆ. ಕ್ಲೀನ್ ಮಾಡ್ತಾ ಇರಬೇಕು, ಮಾಡಿಲ್ಲ ಅಂತಂದರೆ ಅದೊಂಥರ ಧೂಳು ಹಿಡ್ದುಕೊಂಡಿರುತ್ತೆ. ಹಾಗಾಗಿ ತೀರಾ ಜಾಸ್ತಿ ಐಟಮ್ಗಳನ್ನ ಹಾಕ್ಕೊಳ್ಳಲ್ಲ ನಾನು. ಶೋ ಪೀಸ್ಗಳನ್ನೆಲ್ಲ ಜಾಸ್ತಿ ತರಿಸ್ಕೊಳ್ಳಲ್ಲ. ತೀರಾ ಕಡಿಮೆ ನಾನು ತರಿಸ್ಕೊಳ್ಳೋದು. ನನಗೆ ಅದು ಏನಂದರೆ, ಶಿಫ್ಟಿಂಗ್ ಆಗುವಾಗ ಒಡೆದೋಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನಮ್ಮದೇ ಓನ್ ಮನೆ ಆದಾಗ ನಾವು ಅದನ್ನ ತುಂಬ ಚೆಂದ ಮಾಡಿ ಶೋ ಪೀಸ್ಗಳನ್ನ ತೊಗೋಬೋದು. ಬಟ್ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಶೋ ಪೀಸ್ಗಳನ್ನೆಲ್ಲ ತಗೊಳ್ಳಲ್ಲ ನಾನು. ಬಾಡಿಗೆ ಮನೆ ಅಂತಂದಮೇಲೆ ಅದು ಚೆಂದ ಕ್ಲೀನಾಗಿರಬೇಕು ಅನ್ನೋದು ನಮಗೆ ಇರುತ್ತೆ ಅಲ್ಲ, ನಾವು ಇರೋ ಮನೆ ಅಂತ. ಅದಕ್ಕೋಸ್ಕರ ಅದೆಲ್ಲ ತರಿಸ್ಕೊಂಡ್ರೆ ಇನ್ನೂ ಗಲೀಜಾಗಿ ಕಾಣಿಸುತ್ತೆ, ಧೂಳೆಲ್ಲ ಹಿಡ್ಕೊಂಡ್ರೆ ಅಂತಂದ್ಬಿಟ್ಟು ನಾನು ಜಾಸ್ತಿ ಏನೂ ಹಾಕ್ಕೊಳ್ಳಲ್ಲ. ಅಷ್ಟರಲ್ಲಿ ನಂದು ತುಪ್ಪನ ಕಾಯಿಸಿ ಆಯಿತು. ಅಂದರೆ ನಾನು ಅದಕ್ಕೆ ಕಲ್ಲುಪ್ಪು ಸ್ವಲ್ಪ ಒಂದು ಹರಳಷ್ಟು ಕಲ್ಲುಪ್ಪು ಮಾತ್ರ ಹಾಕ್ತೀನಿ, ಬೇರೆ ಏನೂ ಹಾಕಲ್ಲ ನಾನು. ತುಳಸಿ ಒಂದೊಂದು ಸಲ ಹಾಕ್ತೀನಿ, ತುಂಬ ಜಾಸ್ತಿ ಇತ್ತು ಅಂತಂದರೆ. ಇನ್ನೇನು ಹಾಕಲ್ಲ ನಾನು ತುಪ್ಪ ಕಾಯಿಸುವಾಗ. ಈ ಬ್ಲಾಗ್ನ ಎಂಡ್ ತನಕನೂ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾನು ಕೆಲವೊಂದಷ್ಟು ನನ್ನ ಹೇರ್ ಕೇರ್ ರೂಟೀನ್ ಆಗಲಿ, ನನ್ನ ಪಾಪುಗೆ ಏನು ಕೊಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ಫಾರ್ಮೇಟಿವ್ ಆಗಿ ಹಾಕಿದ್ದೇನೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಖಂಡಿತ ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಮಖಾನ ತಗೊತಾ ಇದ್ದೀನಿ. ಮಖಾನ ಏನಕ್ಕೆ ನಾನು ಜಾಸ್ತಿಯಾಗಿ ತಗೊತೀನಿ ಅಂತಂದರೆ, ಪಾಪುಗೆ ಅಂತಲ್ಲ, ನಾವು ಮನೇಲಿರೋರು ತಿಂತೀವಿ. ಕ್ಯಾಲ್ಶಿಯಂ ರಿಚ್ ಫುಡ್ ಆಯಿತಾ. ಮಕ್ಕಳಿಗೆ ಮಖಾನ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಂದರೆ ಅದೊಂಥರ ಬೇಲ್ಪುರಿ, ಕಡಲೆಪುರಿ ಥರನೇ ಆಗುತ್ತೆ. ಸೊ ಹಾಗಾಗಿ ನಾನು ಮಖಾನನೇ ಜಾಸ್ತಿ ತೊಗೊತೀನಿ. ನನ್ನ ಮಗಳಿಗೆ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಇನ್ನು ಕ್ಯಾಲ್ಶಿಯಂ ರಿಚ್ ಫುಡ್ ಆಗಿರೋದ್ರಿಂದ ಅದು ಮಕ್ಕಳಿಗೆ ಕ್ಯಾಲ್ಶಿಯಂ ಸಿರಪ್ ಎಲ್ಲ ಹಾಕೋಕ್ಕಾಗಲ್ವಲ್ಲ, ಅಂಥವರಿಗೆಲ್ಲ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಮಖಾನ ತೊಗೊಂಡಿದ್ದೀನಿ. ನಂದು ಅದೊಂದು ಸ್ವಲ್ಪ ದೊಡ್ಡ ಕಪ್ಪೆ, ಹಾಗಾಗಿ. ಆಮೇಲೆ ಇದು ಎಳ್ಳು ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಇಷ್ಟನ್ನ ನಾನು ತೊಗೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತಂದು ತೋರಿಸ್ತೇನೆ ನಾನು. ಹಾಗೆ ಇನ್ನು ಹೇಳಬೇಕು ಅಂತಂದರೆ, ಇತ್ತೀಚೆಗೆ ತುಂಬ ಮಕ್ಕಳಲ್ಲಿ ಅಪೌಷ್ಟಿಕತೆ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಹೆಲ್ದಿಯಾಗಿ ಏನೂ ತಿಂತಾ ಇಲ್ಲ ಅನ್ನೋದು ಮಕ್ಕಳಲ್ಲಿ ತುಂಬ ಕಾಡ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಪೇರೆಂಟ್ಸ್ ಆಗಿ ನಮ್ಮೆಲ್ಲರ ಜವಾಬ್ದಾರಿ ನಾವು ಹೆಲ್ದಿಯಾಗಿ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರೋದು ಅಂತ. ಅದಕ್ಕೆ ತುಂಬ ಬಂಡವಾಳ ಏನು ಬೇಕಾಗಿಲ್ಲ ಹೆಲ್ದಿಯಾಗಿ ಕೊಡಬೇಕು ಅಂತಂದರೆ. ಇವಾಗ ನಾವು ಚಾಕ್ಲೇಟ್ನ ನಾವು ಒಂದು 10 ರೂಪಾಯಿ ಕೊಟ್ಟು ತರ್ತೀವಿ ಅಂತಂದರೆ, 10 ದಿನವೂ ನಾವು ಚಾಕ್ಲೇಟ್ ಕೊಡ್ತಾ ಇದ್ದೀವಿ ಅಂತಂದರೆ
10 ದಿನಕ್ಕೆ ಎಷ್ಟಾಯಿತು, 100 ರೂಪಾಯಿ ಆಯಿತು. ಅದೇ 100 ರೂಪಾಯಲ್ಲಿ ನಾವು ಹೆಲ್ದಿಯಾಗಿರೋದು ಏನಾದರೂ ಕೊಡ್ಬೋದಲ್ಲ ಮಕ್ಕಳಿಗೆ. ಯಾಕೆ ಸುಮ್ಮನೆ ನಮ್ಮ ಮಕ್ಕಳ ಆರೋಗ್ಯನ ಹಾಳು ಮಾಡೋದು ಅಂತ ಅಷ್ಟೇ ನನ್ನ ಒಂದು ಇಂಟೆನ್ಷನ್ ಈ ವ್ಲಾಗಲ್ಲಿ. ಜಾಸ್ತಿ ಕುಯ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ನನಗೆ ಹೇಳಬೇಕು ಅನಿಸಿದ್ನ ನಾನು ವ್ಲಾಗ್ಗಳಲ್ಲಿ ಹೇಳ್ಕೊತಾ ಇರ್ತೀನಿ. ಬಟ್ ಹೇಗೆ ತಗೊತೀರ ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಇನ್ಫಾರ್ಮೇಟಿವ್, ಇಲ್ಲ ಟೈಮ್ ವೇಸ್ಟ್ ಅಂತ ಅನಿಸಿದರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಹೇಳಬೇಕು ಅನಿಸ್ತು, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಅರ್ಧ ಕಪ್ ನನ್ನ ಮಖಾನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ನಾನು ಎಳ್ಳು ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದ್ದೀನಿ ನಾನು ಆಲ್ರೆಡಿ. ಮತ್ತು ನಾನು ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ತುಪ್ಪನೂ ಅಷ್ಟೇ ಒಂದೇ ಸ್ಪೂನಷ್ಟು ತೊಗೊಂಡಿದ್ದು, ಜಾಸ್ತಿ ಏನೂ ಹಾಕಿಲ್ಲ ನಾನು. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಖಾನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗಿ ಪಾಪುನ ಒಂದು ಸಲ ಹಾಸ್ಪಿಟಲ್ ಹೋಗಿರೋ ವ್ಲಾಗಲ್ಲೇ ಹಾಕಿದ್ನಲ್ಲ, ಅವತ್ತು ಒಂದು ಇನ್ಸಿಡೆಂಟ್ ಏನು ಅಂತಂದರೆ, ಒಂದು 27 ವರ್ಷ ಆಗಿರ್ಬೋದು ಅನಿಸುತ್ತೆ. ಅವರು ಲೇಡಿಗೆ ಒಬ್ಬರು ಹುಡುಗಿ ಬಂದಿದ್ದರು. ನಾನು ಪೀಡಿಯಾಟ್ರಿಷಿಯನ್ ಹತ್ರ ತೋರಿಸ್ತೀನಲ್ಲ, ಅವರಿಗೆ ಅವರು ಫ್ಯಾಮಿಲಿ ಫ್ರೆಂಡ್ ಅಂತೆ. ಸೊ ಹಾಗಾಗಿ ಅವ್ರ ಹತ್ರನೇ ತೋರಿಸ್ತಿದ್ನಿ ನಾನು ಅಂತ ಎಲ್ಲ ಹೇಳ್ತಾಯಿದ್ರು. ಅವರು ಒಂದು ಏಜ್ ಆಗಿದೆ, ಒಂದು ಸಾಧಾರಣ ಒಂದು ನಮ್ಮ ಅಪ್ಪ ಎಷ್ಟು ಏಜ್ ಆಗಿದೆಯೋ ಅದೇ ಏಜಲ್ಲಿ ಅವರು ಅಪ್ಪನ ಕರ್ಕೊಂಬಂದಿದ್ರು. ಇಲ್ಲಿ ನೋಡಿ, ಇಲ್ಲಿ ನಾನು ಕಾಕೋನಟ್ ಯಾವಾಗಲೂ ಇಡ್ತೀನಿ. ನನ್ನ ಮಗಳು ಅದನ್ನ ಒಂದಿನ ಕಾಲಿಗೆ ಹಾಕ್ಕೊಂಡಿದ್ದಾಳೆ. ಅದಕ್ಕೆ ನಾನು ಇಲ್ಲಿ ಎತ್ತಿಡ್ತಾ ಇದ್ದೀನಿ ಇವಾಗ. ಡೈಲಿ ಇವಾಗ ಅಲ್ಲಿಂದ ತೆಗೆದು ಇಲ್ಲೇ ಇಡ್ತಾ ಇದ್ದೀನಿ. ಏನು ಕೆಲವೊಂದು ಸಲ ಈ ಥರ ಎಲ್ಲ ಮಾಡ್ತಾಳೆ. ಸೊ ಇದು ಇಷ್ಟು ಹುರಿತಾ ಇದ್ದೀನಿ. ಸೊ ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಸೊ ಅವರು ಆ ಲೇಡಿ ಬಂದುಬಿಟ್ಟು ನಾನು ಹೀಗೆ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು, ಯಾರಿಗೆ ನೀವು ಇದು ಮಾಡೋದು ಅಂತ ಕೇಳಿದೆ, ತೋರ್ಸಕ್ಕೆ ಬಂದಿರೋದು ಅಂತ. ನನಗೆ ಅಂತ ಹೇಳಿದೆ, ಇಷ್ಟು ಹುರಿಬೇಕು, ಇಷ್ಟೇ ಪಟ್ ಅಂತ ಅಂದರೆ ಅದು ಕಟ್ ಆಗಬೇಕು, ಅಷ್ಟು ಹುರಿಬೇಕು ನನಗೆ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿರಲಿಲ್ವಲ್ಲ, ನಾನು ಕೇಳಿದೆ. ನನಗೆ ಡೌಟ್ ಏನಂತಂದರೆ, ನಾನು ಪೀಡಿಯಾಟ್ರಿಷಿಯನ್ ಹತ್ರ ತೋರಿಸಿರೋದಲ್ಲ. ಸೊ ಇವರೇನಪ್ಪ ಪೀಡಿಯಾಟ್ರಿಷಿಯನ್ ಹತ್ರ ಇವರು ಇಷ್ಟು ದೊಡ್ಡವರು ಯಾಕೆ ಬಂದಿದ್ದಾರೆ ಅಂತ ನನಗೆ ಡೌಟ್ ಆಯಿತು. ಆವಾಗ ನಾನೇನು ಕೇಳೋಕ್ಕೇನೆ ಹೋಗಲಿಲ್ಲ, ಅವ್ರ ರಿಪೋರ್ಟ್ ಬಗ್ಗೆ ಆಗಲಿ ಏನು ಕೇಳಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಳ್ಳು ಇಷ್ಟು ಚಿಟಪಟ ಅಂತ ಅನ್ನಬೇಕು, ಅಷ್ಟು ಆದರೆ ಸಾಕಾಗುತ್ತೆ. ಎಳ್ಳು ಇಷ್ಟ ಆದರೆ ಸಾಕು. ಅದಾದಮೇಲೆ ಇದು ಬೆಲ್ಲ ಹಾಕ್ಕೋಬೇಕು. ಬೆಲ್ಲನೂ ಅಷ್ಟೇ ನೀರಲ್ಲಿ ಕರಗೋ ತನಕ ಇದ್ದರೆ ಸಾಕು. ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಅಷ್ಟರಲ್ಲಿ ಅದಕ್ಕೆ ಮಖಾನ ಆಮೇಲೆ ಎಳ್ಳು ಹಾಕಬೇಕು. ನಾನು ಅವತ್ತು ಕೇಳಲಿಲ್ಲ, ಅದಕ್ಕೆ ಒಬ್ಬರನ್ನ ಒಟ್ಟಿಗೆ ಕರೆದ್ರು ಡಾಕ್ಟ್ರು. ಆವಾಗ ನನಗೆ ಗೊತ್ತಾಗಿದ್ದು, ಅವಳಿಗೆ ಆ ಲೇಡಿಗೆ ಇದು BP, ಶುಗರ್ ಆಮೇಲೆ ಥೈರಾಯ್ಡ್ ಬಂದೆ ಆಲ್ರೆಡಿ 5 ವರ್ಷ ಆಯ್ತಂತೆ. ನನಗೆ ಅದನ್ನು ನೋಡಿನೇ ಶಾಕ್ ಆಯಿತು. 5 ವರ್ಷ ಆಯಿತು ಅಂತಂದರೆ 22 ವರ್ಷಕ್ಕೆಲ್ಲ ಅವಳಿಗೆ ಬಂದಿದೆ ಅದು. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ಮಕ್ಕಳು ಮಾಡ್ಕೊಂಡ್ಮೇಲೆ ಮಕ್ಕಳನ್ನ ಜವಾಬ್ದಾರಿಯಿಂದ ಸಾಕೋದು ನಮ್ಮ ಕರ್ತವ್ಯ ಅಂತ. ಅವಳಿಗೆ ಆಲ್ರೆಡಿ ನಿದ್ದೆ ಬೇರೆ ಬರಲ್ಲ ಅಂತ, ಅದಕ್ಕೆ ಬೇರೆ ಟ್ಯಾಬ್ಲೆಟ್ ಎಕ್ಸ್ಟ್ರಾ ತಗೊಂಡಿದ್ಲು. ನನಗೆ ಅದನ್ನೆಲ್ಲ ನೋಡಿ ಒಂಥರ ಅನ್ನಿಸ್ಬಿಡ್ತಾ ಹೊತ್ತಂತೂ. PCOD, ಥೈರಾಯ್ಡ್ ಆಮೇಲೆ BP, ಶುಗರ್ ಎಲ್ಲ 60 ವರ್ಷಕ್ಕೆ ಬರೋದೆಲ್ಲ ಅವಳಿಗೆ ಇವಾಗಲೇ ಬಂತು ಅಂತಂದರೆ ಇನ್ನು ಮುಂದೆ ಜೀವನ ಹೇಗೆ ಅಂತ ಅನಿಸ್ತು ನನಗಂತೂ. ಹಾಗಾಗಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಹೆಲ್ದಿಯಾಗಿ ಕೊಡೋದನ್ನ ಟ್ರೈ ಮಾಡೋಣ. ಆದಷ್ಟು ಜಂಕ್ಗಳನ್ನ ಅವಾಯ್ಡ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತೀರಾ ಜಾಸ್ತಿ ಶುಗರ್ ಅಥವಾ ಇದು ಬೆಲ್ಲನ ಆ್ಯಡ್ ಮಾಡಬೇಡಿ. ಇದಕ್ಕೆ ಶುಗರಲ್ಲೂ ಮಾಡ್ಬೋದು. ನಾನು ಇಷ್ಟೇ ಹಾಕೋದು, 1 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ನಾನು ಒಂದೊಂದು ಸಲ ಹಾಗೆ ಫ್ರೈ ಮಾಡಿ ಕೊಡ್ತೀನಿ ಮಖಾನ. ಇನ್ನು ನಾನು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಯಾಟರ್ಡೇ ಏನು ಮಾಡಿಲ್ಲ, ಫ್ರೈಡೇ ಸ್ಯಾಟರ್ಡೇ ಏನು ಮಾಡಿಲ್ಲ. ಇಲ್ಲಿ ನಾನು ಇದು ನೀರು ದೋಸೆ ಮಾಡೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ನೀರು ದೋಸೆ ಏನು, ಎಲ್ಲರ ಮನೆಯಲ್ಲೂ ಮಾಡ್ತಾರೆ.
ನಂದು ಸ್ವಲ್ಪ ಟ್ರೈಪೋಡ್ ಏನು ಮುಖ ಕಾಣಿಸೋದಿಲ್ಲ, ಏನು ಅಂತ ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಿಲ್ಲ. ಅದು ಏನೇ ಕರೆಕ್ಟಾಗಿ ಇದು ಮಾಡಿದ್ರು ಆಗ್ತಾನೇ ಇಲ್ಲ ಅದು ಮೂಮೆಂಟ್ ಮಾಡೋಕ್ಕೆ. ಸೊ ಹಾಗಾಗಿ ಅರ್ಧನಷ್ಟೇ ಕಾಣಿಸುತ್ತೆ. ಹೊರಗಡೆ ಬೇರೆ ಕ್ಲೈಮೇಟ್ ಬೇರೆ ಒಂಥರ ಮಳೆ ಬರೋ ಥರ ಇದೆ. ಹಾಗಾಗಿ ಅಡುಗೆ ಕೋಣೆನೂ ಸ್ವಲ್ಪ ಹಾಗೇ ಇದೆ, ಒಂಥರ ಕ್ಲೌಡಿ ವೆದರ್ ಥರನೇ ಇದೆ. ಸೊ ನಾನು ಇದರಲ್ಲಿ ರಿಂಗ್ ಲೈಟ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ನಾರ್ಮಲ್ ಬೆಳಕಲ್ಲೇ ಇದು ಮಾಡ್ತಾ ಇರೋದು, ಶೂಟ್ ಮಾಡ್ಕೊತಾ ಇದ್ದು. ಇಲ್ಲಿ ನಾನು 1.5 ಕಪ್ಪಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೀನಿ. ಅಕ್ಕಿ 8 ಅವರ್ಸ್ ನೆನೆಸಿದ್ದೀನಿ. ಹಾಗೆ ತೊಳೆದ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೀರು ದೋಸೆ ಎಲ್ಲರಿಗೂ ಗೊತ್ತಿರುತ್ತೆ. ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ. ಆಮೇಲೆ 1 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಚೆನ್ನಾಗಿ ಅಂದರೆ ಅದು ಬಬಲ್ಸ್ ಬರಬೇಕು ಆ ಥರ ರುಬ್ಕೊಂಡು ಬಂದಿದ್ದೀನಿ. ನೀರು ದೋಸೆ ಅಷ್ಟು ಈಸಿ ರೆಸಿಪಿ ನನಗೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ನನಗೆ ಯಾವತ್ತಾದರೂ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಡೈಲಿ ನಾನು ಮಾಡೋದೇ ನೀರು ದೋಸೆ. ಇಲ್ಲಿ ನಾನು 1 ಕಪ್ಪು ರುಬ್ಬಕ್ಕೆ ಹಾಕ್ತೀನಿ. ಹಾಗೆ 2 ಕಪ್ಪಷ್ಟು ನೀರನ್ನ ನಾನು ಇದಕ್ಕೆ ಹದ ಮಾಡ್ಕೊಳಕ್ಕೆ ಹಾಕ್ತೀನಿ. ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರುತ್ತೆ, ನೀರು ದೋಸೆ ಎಲ್ಲರೂ ಮಾಡಿರ್ತಾರೆ. ನಾನು ನನ್ನ ಅಂದಾಜು ಮೇಲೇ ನಾನು ಹಾಕ್ಕೊಳ್ಳೋದು ಯಾವಾಗಲೂ. ಅಷ್ಟರಲ್ಲಾಗಲೇ ನಮಗೆ ಹೆಲ್ಪ್ ಮಾಡೋರು ಬೇರೆ ಇದ್ದೇ ಆಗಿದೆ. ಸೊ ಅವರು ಎದ್ದ ಮೇಲೆ ನಮಗೆ ಹೆಲ್ಪ್ ಮಾಡೋದೇ ಒಂದೇ ಕೆಲಸ ಅವರಿಗೆ. ಸೊ ಹಾಗಾಗಿ ಅವ್ರನ್ನೂ ಕರ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ನಾನು ನನ್ನ ಎಲ್ಲ ಕೆಲಸದಲ್ಲೂ ಅವರ ಸಪೋರ್ಟ್ ಇಲ್ಲ ಅಂತಂದರೆ ನನಗೆ ಯಾವ ಕೆಲಸನೂ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವರು ಹೆಲ್ಪ್ ಬೇಕೇ ಬೇಕು ನನಗೆ. ದೋಸೆ ಹೊಯ್ಯೋದಕ್ಕಾಗಲಿ ಅಥವಾ ಏನೇ ಮಾಡೋದಕ್ಕಾಗಲಿ ಬೇಕೇ ಬೇಕು. ಸೊ ಹಾಗಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಬರ್ತೀನಿ ಆಯಿತಾ. ಮತ್ತು ನನ್ನ ಮಗಳಿಗೂ ನಾನು ಇದನ್ನೇ ಕೊಡ್ತೀನಿ, ನೀರು ದೋಸೆ ಮಾಡಿದಾಗ ನೀರು ದೋಸೆನೇ ಕೊಡ್ತೀನಿ. ಸೊ ನನಗನ್ಸಿದ್ದು ಏನು ಅಂತಂದರೆ, ನಾವು ಎಷ್ಟು ಹೆಲ್ದಿಯಾಗಿ ನಮ್ಮ ಮಕ್ಕಳಿಗೆ ಬೇಸನ್ನ ಕೊಡ್ತೀವೋ ನಾವು ಸಣ್ಣದಿರುವಾಗ, ಅದು ಅವರಿಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವರಿಗೆ ಜಂಕ್ ತಿನ್ನಬೇಕು ಅನ್ನೋ ಆಸೆನೇ ಹುಟ್ಟಲ್ಲ ಅಂತ ಅನ್ಕೊತೀನಿ. ಯಾಕಂತಂದರೆ ನಾವೆಲ್ಲ ಬೆಳೆದಿದ್ದು ಅದೇ ರೀತಿ, ಜಂಕ್ ಇಲ್ಲದೆ ಏನೂ ಇಲ್ಲದೆ ಬೆಳೆದಿದ್ದು. ಸೊ ಹಾಗಾಗಿ ನಮ್ಮ ಮಕ್ಕಳು ಆದಷ್ಟು ಜಂಕ್ ಇಲ್ಲದೇ ಬೆಳೆಸೋಣ ಅಂತಂದ್ಬಿಟ್ಟು ನನ್ನ ಒಂದು ಪುಟ್ಟ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಫ್ಯೂಚರಲ್ಲಿ ನನ್ನನ್ನು ಅವಳು ಬೈಕೋಬಾರ್ದು, ಅಮ್ಮ ನನಗೆ ಒಳ್ಳೆ ಫುಡ್ ಹ್ಯಾಬಿಟ್ನ ಕಲಿಸ್ಕೊಟ್ಟಿಲ್ಲ ಅಂತ. ಹಾಗಾಗಿ ಆದಷ್ಟು ಮನೇಲಿ ಮಾಡಿರೋ ಫುಡ್ಗಳನ್ನೇ ಕೊಡ್ತೀನಿ. ಅದರಲ್ಲೂ ನಾನು ನ್ಯೂಟ್ರಿಷನ್ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕೈಯಲ್ಲಿ ಅಷ್ಟು ನ್ಯೂಟ್ರಿಷನ್ ರಿಚ್ ಫುಡ್ಗಳನ್ನೇ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಪ್ರಿಫರ್ ಮಾಡೋದು ನಾನು ನೀರು ದೋಸೆ ಹೆಂಚನ್ನೇ. ಕೆಲವರು ಹೇಳ್ತಾರೆ ತವಾದಲ್ಲೂ ಚೆನ್ನಾಗಿ ಬರುತ್ತೆ ಅಂತ, ನೀರು ದೋಸೆ ಹೆಂಚಿಗಿಂತ ಚೆನ್ನಾಗಿ ಬರುತ್ತೆ ಅಂತ. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಚೂಸ್ ಮಾಡಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಿದೆಯಾ? ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವಾಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೊಂದು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಇನ್ನೊಂದೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದಾರೆ. ಅಂದರೆ ನಂದೊಂದು 15% ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಮ್ಮ ಮನೆಗೆ ಯಾರು ಕೆಲಸದವ್ರೇನು ಬರಲ್ಲ. ನಾನು ನನ್ನ ಮಗಳಿಗೇ ನಾನು ಹೇಳಿದ್ದು ಇದು ಈಗ ಎದ್ದೇಳ್ತಾರೆ ಹಾಗೆ ಅಂತ. ಸೊ ನನ್ನ ಮಗಳು ಯಾವಾಗಲೂ ಅಷ್ಟೇ, ನಾನು ನೀರು ದೋಸೆ ಹೊಯ್ಯೋ ಟೈಮಲ್ಲೇ ಹೇಳ್ತಾಳೆ ನೀರು ದೋಸೆ ಮಾಡೋದೌತು. ಇಲ್ಲಿ ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇರೋದು ಈ ನನ್ನ ಪುಟ್ಟ ಕೈಯೇ ನನಗೆ ಹೆಲ್ಪರ್ ಆಯಿತಾ. ನೀವು ಯಾರನ್ನೂ ಮನೆಗೆ ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಿಡ್ತಿದ್ದಾಳೆ ಹೀಗ ಅಂತ ಅಂದ್ಕೋಬೇಡಿ. ನನ್ನ ಮಗಳೇ ನನಗೆ ಹೆಲ್ಪ್ ಮಾಡೋಳು, ಅದು ಬಿಟ್ಟರೆ ಬೇರೆ ಯಾರು ಹೆಲ್ಪ್ ಮಾಡೋರಲ್ಲ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಫೈನಲಿ ನಮ್ಮದು ನೀರು ದೋಸೆ ಕತೆ ಹಿಂಗಾಯಿತು. ಚೆನ್ನಾಗಾಯಿತು ನೀರು ದೋಸೆ ಅಂತೂ. ಕೆಲವೊಂದು ಪೀಸ್ ಆಯಿತು ಮತ್ತು ಕೆಲವು ಚೆನ್ನಾಗಾಯಿತು. ಅಂತೂ ನೀರು ದೋಸೆ ತಿನ್ಕೊಂಡು ಎಲ್ಲ ಸಂಡೇ ಮಜಾ ಮಾಡಿದ್ವಿ. ಅಂದರೆ ಸಂಡೇ ಅಂತೂ ಕಳೀತು ನೀರು ದೋಸೆ ತಿನ್ಕೊಂಡು. ಇನ್ನು ಮಧ್ಯಾಹ್ನ ಹಾಗೆ ಏನಾದರೂ ಮಾಡಬೇಕಲ್ಲ ಅಂತ. ಹಾಗೆ ನನ್ನ ಹೇರ್ ಕೇರ್ ರೂಟೀನ್ ಅಂತಂದರೆ ನಾನು ಪಾಪುನ ಸ್ನಾನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸ್ನಾನ ಮಾಡಿಸ್ಕೊಂಡು ಬಂದಾಯಿತು.
ಸೊ ಸ್ನಾನ ಮಾಡಿಸಿದ್ದು ಇವತ್ತು ಲೇಟ್ ಆಗಿತ್ತು, ಯಾಕಂತಂದರೆ ಸಂಡೇ ಅಲ್ವಾ, ಸ್ವಲ್ಪ ಲೇಝಿ ಡೇನೇ ಸ್ವಲ್ಪ. ಹಾಗೆ ಅಂತ ಎಲ್ಲ ಸಂಡೇನೂ ಇರಲ್ಲ. ಇವತ್ತು ನನಗೇನು ಮೂಡಿರಲಿಲ್ಲ ಬೇಗ ಸ್ನಾನ ಮಾಡ್ಸೋಕ್ಕೆ, ಹಾಗಾಗಿ ನಾನು ಲೇಟಾಗೇ ಮಾಡಿಸಿದೆ. ಸ್ನಾನ ಮಾಡಿದ ತಕ್ಷಣ ನಾನು ದೇವರಿಗೆ ಕೈ ಮುಗಿಸ್ತೀನಿ ಯಾವಾಗಲೂ ಅವಳಿಗೆ. ಸೊ ಮ್ಯಾಕ್ಸಿಮಮ್ ಟೈಮ್ ಥ್ಯಾಂಕ್ ಯು ಹೇಳಲಿಕ್ಕೆ ಟ್ರೈ ಮಾಡಿಸ್ತೇನೆ. ಅವಳ ಹತ್ರ ಏನು ಒಳ್ಳೆ ಅಪ್ಪ ಅಮ್ಮ ಇದ್ದಾರೆ ಆ ಥರ ಎಲ್ಲ ಹೇಳಿಸಿ ಥ್ಯಾಂಕ್ ಯು ಅಂತ ಹೇಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಬರೀ ಥ್ಯಾಂಕ್ ಯು ಮಾತ್ರ ಹೇಳ್ತಾಳೆ, ಇನ್ನೊಂದು ತೊದಲು ಮಾತಲ್ಲಿ ಅವಳ ಭಾಷೆನ ಹೇಳ್ತಾಳೆ. ಸೊ ಇದನ್ನು ನಾನು ಟ್ರೈ ಮಾಡಿಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇದು ಒಳ್ಳೇದಾ ಕೆಟ್ಟದಾ ಅಂತ, ಬಟ್ ಇರೋದಕ್ಕೆ ಥ್ಯಾಂಕ್ಫುಲ್ ಆಗಿರಲಿ ಅಂತ ಅಂದ್ಬಿಟ್ಟು ನನ್ನದೊಂದು ಅಭಿಪ್ರಾಯ ಅಷ್ಟೆ. ನಾವು ನಮ್ಮ ಮಕ್ಕಳನ್ನ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ನಮಗೆ ಅಂದ್ಕೊಂಡಂಗೆ ಅವರು ಬೆಳಿಬೇಕಲ್ವ. ಸೊ ಚಿಕ್ಕದಿರುವಾಗ ನಾವೊಂದು ಸ್ವಲ್ಪ ಬೇಸ್ ಹಾಕ್ತೀವಿ ಅಷ್ಟೇ, ಬಿಟ್ಟರೆ ದೊಡ್ಡದಾಗ್ತಾ ಅವ್ರ ಫ್ರೆಂಡ್ಸ್ ಸರ್ಕಲ್ ಹಾಗೆ ಹೀಗೆ ಅಂತ ಚೇಂಜಸ್ ಆಗ್ತಾನೆ ಇರ್ತಾರೆ. ಸೊ ನಾವು ಹೀಗೇ ಇರಬೇಕು ಹಾಗೇ ಇರಬೇಕು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸೊ ನಾವು ಹಾಗೆ ಇರ್ತಾರೆ ಅನ್ನೋ ಪ್ರಿಡಿಕ್ಟು ಮಾಡೋಕ್ಕಾಗಲ್ಲ ಅವ್ರನ್ನ. ನಮ್ಮ ಕರ್ತವ್ಯ ಏನು, ಸಾಧ್ಯ ಆದಷ್ಟು ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತ ಅನ್ನೋದಷ್ಟೇ. ಮಿಕ್ಕಿದವರು ಸೊಸೈಟಿಯಿಂದ ಏನು ಕಲಿತಾರೋ ಅಥವಾ ಮಕ್ಕಳು ಸ್ಕೂಲಿಗೆ ಹೋಗ್ದಾಗ ಏನು ಕಲಿತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಕರ್ತವ್ಯನ ನಾವು ಮಾಡಬೇಕಲ್ವ. ಒಂದು ಅಪ್ಪ ಅಮ್ಮನಾಗಿ ನಾವು ಮಿಗು ಜವಾಬ್ದಾರಿಗಳಿದಾವಲ್ಲ ಅದನ್ನು ಪೂರೈಸಬೇಕು ಅಂತ ನಾನು ತಿಳ್ಕೊಂಡಿರೋದು. ಸೊ ಜಾಸ್ತಿ ಹೇಳಿದೆ ಅಂತ ಅನ್ಕೋಬೇಡಿ. ಇವತ್ತು ಹಾಗೆ ಬೊಟ್ಟನ್ನು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಬಾಬುಗೆ ಯಾವಾಗಲೂ ಅಷ್ಟೇ ಸ್ನಾನ ಮಾಡಿದ ತಕ್ಷಣ ಬೊಟ್ಟೆಲ್ಲ ಇಟ್ಕೊಂಡ್ಬಿಡ್ಬೇಕು ಅಂತ ಅನ್ಕೊತೀನಿ. ಕೆಲವು ಸತಿ ಏನಾಗುತ್ತೆ ಅಂತಂದರೆ ಅಡುಗೆ ಕೋಣೆಲ್ಲ ಹಾಲು ಬಿಸಿಗಿಟ್ಟಿರ್ತೀನಿ, ಈ ಕಡೆ ಏನಾದರೂ ಮಾಡಿಟ್ಟಿರ್ತೀನಿ. ಆ ಥರ ಆದಾಗ ನನಗೆ ಬೊಟ್ಟು ಹಾಕೋಕ್ಕೆ ಮರೆತು ಹೋಗುತ್ತೆ ಆ ಟೈಮಲ್ಲಿ. ಮತ್ತು ತುಂಬ ಹೊತ್ತಾದ್ಮೇಲೆ ಹಾಕ್ತೀನಿ. ಸೊ ಸಿಂಪಲಾಗಿ ಒಂದು ಚಿಕ್ಕ ಬೊಟ್ಟು ಇಟ್ಕೊಂಡ್ಬಿಡ್ತೀನಿ ಅವಳಿಗೆ. ಅವಳಿಗೆ ಸ್ನಾನ ಆದ ನಂತರ ನಾನಿಲ್ಲಿ ದಾಳಿಂಬೆ ಕೊಟ್ಟಿದ್ದೀನಿ. ದಾಳಿಂಬೆ ತಿಂತಾಳೆ ಒಂದೊಂದು ಸಲ. ಡೈಲಿ ನಾನು ಅದನ್ನ ಕೊಟ್ಟರೆ ತಿನ್ನಲ್ಲ. ಸೊ ಇವತ್ತು ಕೊಟ್ಟಿದ್ದೀನಿ. ಈ ಥರ ಒಂದು ವೈಟ್ ಕಲರಲ್ಲಿ ಬಟ್ಟೆ ಹಾಕಿ ಕೊಟ್ಟರೆ ಎಲ್ಲಾದರೂ ಬಿದ್ದರೂ ಗೊತ್ತಾಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ಹಾಕಿ ಕೊಡ್ತೀನಿ. ಸಮ್ಟೈಮ್ ಈ ಥರ ತರಕಾರಿ ಬೇಯಿಸಿ ಕೊಡ್ತೀನಿ ಈ ಟೈಮಲ್ಲಿ. ಇಲ್ಲಾಂದರೆ ಕಾಳು ಬೇಯಿಸಿ ಕೊಡ್ತೀನಿ. ಇಲ್ಲಾಂದರೆ ಏನಿಲ್ಲ ಅಂದರೆ ಹಣ್ಣು ಏನಾದರೂ ಇದ್ದರೆ ಹಣ್ಣೇ ಕೊಡ್ತೀನಿ. ಈ ಥರ ಏನಾದರೂ ವೆರೈಟಿಯಾಗಿ ಫುಡ್ ಕೊಟ್ಟಾಗ ಅವ್ರು ಏನು ತಿಂದಿಲ್ಲ ಅನ್ನೋ ಬೇಜಾರು ನಮಗಿರಲ್ಲ. ಸೊ ಏನೋ ಒಂದು ತಿಂದರು ಅಂತ ಅಂದ್ಬಿಟ್ಟು ಸಮಾಧಾನ ಆದರೂ ಇರುತ್ತೆ ಅಂತ. ನಿಮಗೇನಾದರೂ ಚಿಕ್ಕ ಮಕ್ಕಳು ಅಂದರೆ 7-8 ಮಂತ್ 9 ಮಂತ್ ಆ ಥರ ಮಕ್ಕಳಿದ್ರೆ ಅವಾಗಿಂದನೇ ಹಣ್ಣು ಕೊಡ್ತಾ ಬನ್ನಿ. ಇಲ್ಲಾಂದರೆ ದೊಡ್ಡವರಾದ್ಮೇಲೆ ತಿನ್ನಲ್ಲ. 1 year ಕಳೀತು ಅಂತಂದರೆ ತಿನ್ನೋದೇ ಇಲ್ಲ. ಹೀಗೆ ಇದು ಎಲ್ಲ ಕೆಲಸ ಮಾಡ್ಕೊಂಡಿರುವಾಗ ಬರ್ತಾಳೆ.
ಏನಾದರೂ ಕೀಟ್ಲೆ ಮಾಡ್ಕೊಂಡು ಹೋಗ್ತಾಳೆ. ಸೊ ನನಗೆ ಯಾವಾಗಲೂ ಹಾಗೆ ಅನ್ಸೋದು ಅಂತಂದ್ರೆ ಅರ್ಧ ಗಂಟೆಲಿ ಮಾಡೋ ಕೆಲಸನ ಒಂದೊಂದು ಸಲ 2 ಗಂಟೆ ಆದರೂ ಮಾಡೋಕ್ಕಾಗಲ್ಲ. ಬಂದು ಕರೀತಾಳೆ ಅಮ್ಮ ಬಾ ಅಂತ. ಹಾಗಾಗಿ ಸೊ ಇವಾಗ ನನಗೆ ಏನಂದರೆ ಹೇರ್ ಕೇರ್ ರೂಟೀನ್ನ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅನ್ನೋರು ಕೂಡ ಈ ಹೇರ್ ಕೇರ್ನ ಮಾಡ್ಬೋದು. ಯಾಕಂತಂದರೆ ಒಂದು ದಿನ ಟೈಮ್ ಇತ್ತು ಅಂತಂದರೆ ನೀವು ಅದನ್ನ ಯೂಸ್ ಮಾಡಿಕೊಂಡು, ಅಂದರೆ 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಅಗಸೆ ಬೀಜನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಫ್ಲಾಕ್ಸ್ ಸೀಡ್ಸ್ ಮತ್ತು ಮೆಂತ್ಯ ಕಾಳನ್ನ ನಾನು ರಾತ್ರಿ 1.5 ಲೋಟ ನೀರಿನಲ್ಲಿ ನಾನು ನೆನೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನೀವು ಕರಿಬೇವನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ದಾಸವಾಳ ಬೇಕು ಅಂತಂದರೆ ದಾಸವಾಳನೂ ಆ್ಯಡ್ ಮಾಡ್ಕೋಬೋದು. ತುಂಬ ರಫ್ ಆಗಿದೆ ಕೂದಲು, ಫ್ರಿಝಿಯಾಗಿದೆ ಅಂತ ಹೇಳಿದಾಗ ಈ ರೆಮಿಡಿನ ಮಾಡ್ಬೋದು. ಯಾಕಂತಂದರೆ ಇದು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 5-6 ಮಂತಿಂದ ನಾನು ಟ್ರೈ ಮಾಡಿದ್ದೀನಿ. ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮಗೂ ರಿಸಲ್ಟ್ ಕೊಡ್ಬೋದು ಅಂತ ಅನ್ನೋ ಉದ್ದೇಶದಿಂದ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ನೈಟ್ ನೆನೆ ಹಾಕಿದ ಫ್ಲಾಕ್ಸ್ ಸೀಡ್ಸ್ ಮತ್ತು ಮೆಂತ್ಯ ಕಾಳನ್ನ ನಾವು ಬೆಳಗ್ಗೆ ಅದೇ ನೀರಿನಲ್ಲಿ ಕುದಿಸ್ಕೋಬೇಕು. 1 ಕುದಿ ಬಂದರೆ ಸಾಕಾಗುತ್ತೆ. 1 ಕುದಿ ಬಂದು ಸ್ವಲ್ಪ ಜಾಸ್ತಿ ಹೊತ್ತು ಇದು ಮಾಡಿದ್ರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಅದನ್ನು ಸೋಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ನನಗೆ ಹೊರಗಡೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಹೊರಗಡೆ ಇಷ್ಟು ದಿನ ಇಟ್ಟಿಲ್ಲ. ನಿಮ್ಮ ಮನೇಲಿ ಏನಾದರೂ ಫ್ರಿಜ್ ಇಲ್ಲ ಅಂತಂದರೆ 1/4 ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಮತ್ತು ಮೆಂತ್ಯ ಕಾಳನ್ನ ತಗೊಳ್ಳಿ. ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನೀವು ಅದನ್ನು ಸ್ಟೋರ್ ಮಾಡ್ಕೊಳ್ಳಿ. 1-2 ದಿನಕ್ಕಷ್ಟೇ ಸ್ಟೋರ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿದೆ ಅಂತಂದರೆ ಯೂಸ್ ಮಾಡ್ಕೋಬೋದು. ಅದನ್ನು ಮತ್ತೆ ನೀವು ಸ್ನಾನ ಮಾಡುವಾಗ ಅಂದರೆ ಶ್ಯಾಂಪು ಜೊತೆ ಡೈಲ್ಯೂಟ್ ಮಾಡಬೇಕು. ಅಂದರೆ ಇವಾಗ ಶ್ಯಾಂಪು ಜೊತೆ ಮಿಕ್ಸ್ ಮಾಡಿಕೊಂಡು 1 ಕಪ್ಪಲ್ಲಿ ಇದನ್ನು ಅಗಸೆ ಬೀಜದ್ದು ನೀರನ್ನ ತಗೊಂಡ್ಬಿಟ್ಟು ಆಮೇಲೆ ಶ್ಯಾಂಪ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಚಿ ಸ್ನಾನ ಮಾಡ್ಕೋಬೇಕು. ನಾರ್ಮಲ್ ಹೇಗೆ ಮಾಡ್ತಿರೋ ಹಾಗೇ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ತುಂಬ ಹೇಳಬೇಕಾಗಿತ್ತಲ್ಲ, ಹಾಗಾಗಿ ನಾನು ಶಾರ್ಟಾಗಿ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಹೇಳಿದೆ. ದಾಳಿಂಬೆ ತಿಂದಾದ ನಂತರ ಇನ್ನು 1.5 ಅವರ್ ಆಗಿದೆ. ಸೊ ಅಲ್ಲಿ ಸಪ್ಪೆ ಅನ್ನ ಕಾಣಿಸಿದ್ರೆ ನನಗೆ ಬೇಕು ಅಂತ ಅಂತಾಳೆ. ಹಾಗಾಗಿ ಅದಕ್ಕೆ ಅನ್ನಕ್ಕೆ ಸ್ವಲ್ಪ ಸಾರು ಹಾಕಿ ಆಮೇಲೆ ತುಪ್ಪ ಹಾಕಿ ಕೊಟ್ಟಿದ್ದೀನಿ. ಹೇಗುಂಟು ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಏನೋ ಅವಳ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. ನಾನು ಏನೇನೋ ಆನ್ಸರ್ ಮಾಡ್ತಾ ಇದ್ದೀನಿ. ನಾನು ಅದನ್ನು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿಲ್ಲ, ಬರೀ ವಿಡಿಯೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇನ್ನೊಂದೇನಂತಂದರೆ ಮಕ್ಕಳು ಈ ಟೈಮಲ್ಲಿ ಮಾತಾಡೋದು ಒಂಥರ ಖುಷಿ ಆಗುತ್ತೆ. ಇಲ್ಲಿ ನೋಡಿ ನಾನು ಇವಾಗ ರೆಮಿಡಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ರೆಮಿಡಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶ್ಯಾಂಪು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಡವ್ ಶ್ಯಾಂಪು ಯೂಸ್ ಮಾಡ್ತೀನಿ. ನನಗೆ ಅದೇ ಸೆಟ್ ಆಗಿದೆ ಅಂತಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ರೆಮಿಡಿ ಮಾತ್ರ ಸಖತ್ತಾಗಿರುತ್ತೆ. ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಫ್ಲ್ಯಾಕ್ಸ್ ಸೀಡ್ಸ್ ಸಿಕ್ಕಿಲ್ಲ ಅಂತಂದರೆ ದಾಸವಾಳ ಸೊಪ್ಪು ಸಿಕ್ಕಿದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೀವು ಯಾವಾಗೆಲ್ಲ ತಲೆ ವಾಶ್ ಮಾಡೋಕ್ಕೆ ಹೋಗ್ತಿರೋ ಆವಾಗೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಅಂದರೆ ಪ್ರತಿ ಸಲ ನಾನು ವಾಶ್ ಮಾಡಿದಾಗಲೂ ನನ್ನ ಹೇರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಬಟ್ ರೀಸೆಂಟಾಗಿ 1-2 ತಿಂಗಳಿಂದ ನನಗೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮಾಡ್ಕೊಂಡೇ ಇರಲಿಲ್ಲ. ಆವಾಗ ಇವತ್ತು ನಂಗೆ ನೆನಪಾಯಿತು. ಹಾಗಾಗಿ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಮಂಡೇ ಹಾಕಬೇಕಾಗಿತ್ತು. ಮಂಡೇ ನನಗೆ ವಾಯ್ಸ್ ಓವರ್ ಅರ್ಧ ಅಷ್ಟೇ ಕೊಟ್ಟಿದ್ದೆ. ಹಾಗಾಗಿ ಟ್ಯೂಸ್ಡೇ ಇದು ಮಾರ್ನಿಂಗ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರೋ ಸಂಡೇ ಎಲ್ಲರೂ ಟ್ರೈ ಮಾಡಿ ಈ ರೆಮಿಡಿನ. ಯಾಕಂತಂದರೆ
ಕೆಮಿಕಲ್ ಇರೋ ಕಂಡೀಷ್ನರ್ಗಿಂತ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಥರ ಕಂಡೀಷ್ನರ್ ಥರ ವರ್ಕ್ ಆಗುವಂಥ ಹೋಮ್ ರೆಮಿಡಿನ ನಾನು ಮತ್ತೆ ನಿಮಗೆ ಪರಿಚಯ ಮಾಡಿಸ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಯಾವಾಗಲೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಯಾಕಂತಂದರೆ ನನಗೇನೇ ಲಿಂಕ್ ಶೇರ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ 500 ಸಬ್ಸ್ಕ್ರೈಬರ್ಸ್ ಆದರೆ ಅಟ್ಲೀಸ್ಟ್ ನನಗೆ ಲಿಂಕ್ ಶೇರ್ ಮಾಡ್ಕೊಳ್ಳೋಕ್ಕಾದ್ರೂ ಆಗುತ್ತೆ ಅಂತ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.